ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೋಬನ ಗ್ರಂಥ ದ ಬುಕ್ ಆಫ್ ಜೋಬ್ ಚಾಪ್ಟರ್ 27ನೇ ಅಧ್ಯಾಯ. ಈಗಾಗಲೇ ಯೋಬನ ಒಂದು ಹಿನ್ನೆಲೆಯನ್ನು ನಾವು ನೋಡುವಾಗ ಮೂವರು ಸ್ನೇಹಿತರು, ಎಲಿಫಜನು ಮತ್ತು ಬಿಲ್ದದನು ಮತ್ತು ಚೋಫರನು, ಮೂವರು ಮತ್ತೆ ಮತ್ತೆ ಯೋಬನ ಹತ್ರ ಮಾತಾಡ್ತಿದ್ದಾರೆ. ಎಲಿಫಜನು 3 ಸಾರಿ ಈಗಾಗಲೇ ಮಾತನಾಡಿದ್ದಕ್ಕೆ ಯೋಬನು 3 ಸಾರಿ ಉತ್ತರ ಕೊಡ್ತಾನೆ ಮತ್ತು ಬಿಲ್ದದನು 3 ಸಾರಿ ಮಾತಾಡ್ತಾನೆ, ಅವನಿಗೆ ಅವಕಾಶ. ಯೋಬನು ಕೂಡ 3 ಸಾರಿ ಅವನಿಗೆ ಉತ್ತರ ಕೊಡ್ತಾನೆ. ಚೋಫರನು 2 ಸಾರಿ ಮಾತಾಡ್ತಾನೆ, ಯೋಬನು ಕೂಡ 2 ಸಾರಿ ಅವನಿಗೆ ಉತ್ತರ ಕೊಡ್ತಾನೆ. ಈಗ ಬಿಲ್ದದನು ಕೊನೆ ಬಾರಿಯಾಗಿ, ಅಂದರೆ 3ನೇ ಸಾರಿಯಾಗಿ ಒಂದು ಚಿಕ್ಕ 6 ವಚನಗಳಲ್ಲಿ ಒಳಗೊಂಡಂಥ ಮಾತನ್ನು 25ನೇ ಅಧ್ಯಾಯದಲ್ಲಿ ಮಾತನಾಡಿದ್ದಕ್ಕೆ ಯೋಬನು ದೊಡ್ಡ ಉತ್ತರವನ್ನು ಕೊಡುವಾತನಾಗಿದ್ದಾನೆ. 6 ವಚನಗಳಲ್ಲಿ ಬಿಲ್ದಾದನು ಮಾತನಾಡಿದ್ದಕ್ಕೆ ಯೋಬನು 6 ಅಧ್ಯಾಯಗಳಲ್ಲಿ, ಚಾಪ್ಟರ್ಸ್ನಲ್ಲಿ ಈಗ ಉತ್ತರ ಕೊಡ್ತಾ ಇದ್ದಾನೆ. ಕೆಲವರಿಗೆ ಹೆಚ್ಚು ಉತ್ತರ ಕೊಡಬೇಕಾಗಿದೆ. ಅದು ಕೊನೆಯ ಬಾರಿಯಾಗಿ ಯೋಬನು ಮಾತನಾಡ್ತಾ ಇರುವಂಥದ್ದು ಈ 6 ಅಧ್ಯಾಯಗಳಲ್ಲಿ. ಒಂದು ಅಧ್ಯಾಯ 26ನೇ ಅಧ್ಯಾಯದಲ್ಲಿ ಮಾತನಾಡಿದಂಥ ಮೇನ್ ವಿಷಯ ಏನಂದರೆ ದೇವರ 16 ಪ್ರಕಟಣೆಗಳು, 16 ರೆವಲೇಷನ್ಸ್ ಆಫ್ ಗಾಡ್. ತನಗೆ ದೇವರ ಪ್ರಕಟಣೆ ಬಗ್ಗೆ ಸಿಕ್ಕಿದಂಥವುಗಳನ್ನು ಈಗ ಮಾತಾಡ್ತಿದ್ದಾನೆ. ದೇವರ ಬಗ್ಗೆ ನಾವು ಮಾತನಾಡುವಾಗ ಸ್ನೇಹಿತರು ವೈರಿಯಾಗಿ, ವಾಗ್ವಾದವಾಗಿ, ತಪ್ಪು ಹೋರಿಸುವವರಾಗಿ, ಜಜ್ಜುವವರಾಗಿ, ತಿಂದು ಬಿಡುವವರಾಗಿ ಬಂದಾಗ ಏನು ಮಾತಾಡಬೇಕು? ದೇವರು ಕೊಟ್ಟ ಜ್ಞಾನದಿಂದ ಯೋಬನು ಮಾತಾಡ್ತಾನೆ. ದೇವರ ಭಯದ ಬಗ್ಗೆ ಮಾತಾಡ್ತಾನೆ, ದೇವರ ಕೃತ್ಯದ ಬಗ್ಗೆ ಮಾತಾಡ್ತಾನೆ, ದೇವರ ಶಕ್ತಿಯ ಬಗ್ಗೆ ಮಾತಾಡ್ತಾನೆ, ದೇವರ ಒದಗಿಸುವಿಕೆಯ ಬಗ್ಗೆ ಮಾತಾಡ್ತಾನೆ, ದೇವರ ಸಿಂಹಾಸನದ ಬಗ್ಗೆ, ದೇವರ ರಚನೆಯ ಬಗ್ಗೆ, ದೇವರ ಸೀಮೆಯ ಬಗ್ಗೆ, ದೇವರ ಸ್ವರದ ಬಗ್ಗೆ, ದೇವರ ಜ್ಞಾನದ ಬಗ್ಗೆ, ದೇವರ ಶ್ವಾಸದ ಬಗ್ಗೆ, ದೇವರ ಹಸ್ತದ ಬಗ್ಗೆ, ದೇವರ ಮಾರ್ಗಗಳ ಬಗ್ಗೆ, ದೇವರ ತಿಳುವಳಿಕೆಯ ಬಗ್ಗೆ ಮತ್ತು ದೇವರ ಅಧಿಕಾರದ ಬಗ್ಗೆ, ದಿ ಅಥಾರಿಟಿ ಆಫ್ ಗಾಡ್ ಮಾತಾಡ್ತಾನೆ. ಮಾತಾಡಿಬಿಟ್ಟು 27ನೇ ಅಧ್ಯಾಯದಲ್ಲಿ ಮುಂದುವರಿಸ್ತಾನೆ ಯೋಬನು. ಏನು ಮುಂದುವರಿಸಿದ, ಹೇಗೆ ಮುಂದುವರಿಸಿದ, ಏನೆಲ್ಲ ಮಾತಾಡ್ತಾನೆ ನೋಡೋಣ ಬನ್ರಿ. ದ ಬುಕ್ ಆಫ್ ಜೋಬ್ ಚಾಪ್ಟರ್ 27ನೇ ಅಧ್ಯಾಯದಲ್ಲಿ ಯೋಬನು ಮತ್ತೆ ಪ್ರಸ್ತಾಪವೆತ್ತಿ, ನೆನಪಿರಲಿ ಬಿಲ್ದಾದನು ಮಾತನಾಡಿದ್ದಕ್ಕೆ ಈಗ ಉತ್ತರವಾಗಿ 6 ಅಧ್ಯಾಯಗಳಲ್ಲಿ 26ರಿಂದ 31 ಅಧ್ಯಾಯಗಳವರೆಗೆ ಯೋಬನೇ ಮಾತಾಡ್ತಾ ಇದ್ದಾನೆ. ಇದು ಕನ್ಕ್ಲೂಷನ್, ಇದು ಮುಕ್ತಾಯದ ಮಾತುಗಳು. ಆದ ಕಾರಣ 27ನೇ ಅಧ್ಯಾಯದಲ್ಲಿ ಒಳ್ಳೆಯ ಒಂದು ಮಾತನ್ನು ಹೇಳ್ತಾನೆ. ನನಗಿದು ಭಾಳ ಇಷ್ಟವಾಯಿತು. ಇವತ್ತು ಭಾಳ ಸ್ಪರ್ಶಿಸಿದಂಥ ಒಂದು ಸತ್ಯ ದೇವರ ವಾಕ್ಯದಿಂದ. ಅದೇನಂತ ಹೇಳಿದರೆ 2ನೇ ವಚನ, ಯೋಬ 27:2, ಜೋಬ್ ಚಾಪ್ಟರ್ 27 ವರ್ಸ್ 2. ನನ್ನಲ್ಲಿ, ಅಂದರೆ ಯೋಬನು ಮಾತನಾಡ್ತಾ ಇರೋದು, ನನ್ನಲ್ಲಿ ಜೀವವು ಇನ್ನೂ ಪೂರ್ಣವಾಗಿದೆ. ಆಸ್ತಿಯೆಲ್ಲ ಹೋಯಿತು, ಮಕ್ಕಳೆಲ್ಲ ತೀರಿ ಹೋದರು, ಆರೋಗ್ಯ ಕುಸಿದು ಹೋಯಿತು, ಹೆಂಡತಿಯ ಸಹಕಾರ ಇಲ್ಲ, ಸ್ನೇಹಿತರು 3 ಮುಂದೆ ಕೂತಿದ್ದಾರೆ. ಆದರೆ ಅವರು ಕೂಡ ಸಂತಾಪ ವ್ಯಕ್ತಪಡಿಸಬೇಕಂತೇಳಿ ಬಂದು ಈಗ ಅವರು ಯೋಬನನ್ನು ಕಟುವಾಗಿ ಟೀಕಿಸ್ತಾ ಇದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿ ಯೋಬನು, ನನ್ನಲ್ಲಿ ಜೀವವು ಇನ್ನೂ ಪೂರ್ಣವಾಗಿದೆ, ಅಂದರೆ ನಾನು ಸತ್ತೋಗಿಲ್ಲ,
ಇನ್ನೂ ಜೀವ ಇದೆ. ಆದರೆ ಆ ಜೀವ ಯಾಕೆ ಇನ್ನೂ ಇದೆ ಎಂಬುದಾಗಿ 2ನೇ ವಚನದ 2ನೇ ಭಾಗದಲ್ಲಿ ಯೋಬ 27ನೇ ಅಧ್ಯಾಯದಲ್ಲಿ ಯೋಬನ್ ತಾನೇ ಹೇಳ್ತಾನೆ, ದೇವರು, ಹೌದು ದೇವರು ಊದಿದ ಶ್ವಾಸವು, ವಾವ್, ದೇವರು ಊದಿದ ಶ್ವಾಸವು ನನ್ನ ಮೂಗಿನಲ್ಲಿ ಇನ್ನೂ ಆಡುತ್ತಿದೆ. ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನದಲ್ಲಿ ದೇವರು ಮಣ್ಣನ್ನು ತಕ್ಕೊಂಡು ಮಣ್ಣಿನೊಳಗೆ ದೇವರು ಊದಿದನು. ಆಗ ಮೊದಲನೇ ಮನುಷ್ಯನು ಉಂಟಾದನು. ಅಂಥ ಒಂದು ಚಿತ್ರವನ್ನು ಇಲ್ಲಿ ಯೋಬನು ಮಾತನಾಡ್ತಾ, ದೇವರು ಊದಿದ ಶ್ವಾಸವು ನನ್ನ ಮೂಗಿನಲ್ಲಿ ಇನ್ನೂ 2ನೇ ವಚನದಲ್ಲಿ 2 ಸಾರಿ ಇನ್ನೂ ಎಂಬುದಾಗಿ ಯೋಬನು ಹೇಳ್ತಿದ್ದಾನೆ. ಇದು ಬಹಳ ಸ್ಪರ್ಶಿಸುವಂಥ ಒಂದು ಉದ್ವೇಗದ ಒಂದು ಸೀನ್ ಆಗಿದೆ. ಯಾಕಂತ ಹೇಳಿದರೆ ಇದೇ ಒಂದು ವಿಷಯವನ್ನು 12ನೇ ಅಧ್ಯಾಯ 6ನೇ ವಚನದಲ್ಲಿ ಕೂಡ ನಾವು ನೋಡ್ಬೋದು. ಹೌದು, ಜಾರಿ ಬಿದ್ದವರಿಗೆ ಅವಮಾನವೂ ಕಾದಿರುತ್ತದೆ, ಕಳ್ಳರ ಗುಡಾರಗಳಾದರೂ ಸಮೃದ್ಧವಾಗಿರುವುದು, ಕೈಯಲ್ಲಿರುವುದನ್ನೇ ದೇವರನ್ನಾಗಿ ಮಾಡಿಕೊಂಡು ದೇವರನ್ನು ರೇಗಿಸುವವರು ಸುರಕ್ಷಿತವಾಗಿದ್ದಾರೆ ಎಂಬುದಾಗಿ ಹೇಳ್ತಾನ್ರಿ. ಆದರೆ ಹಾಗೆ ಮುಂದೆ ಹೋದಾಗ ಇನ್ನೊಂದು ಮಾತಿದೆ 10ನೇ ವಚನದಲ್ಲಿ, ಅದನ್ನೇ ನಾನು ಹೇಳಬೇಕಂತ ಬಂದೆ. ನಿಧಾನವಾಗಿ ಓದ್ತೇನೆ. ಭಾಳ ಗಂಭೀರವಾದಂಥ ಒಂದು ವಿಷಯ. 12ನೇ ಅಧ್ಯಾಯ ಮತ್ತು 10ನೇ ವಚನ ಯೋಬನ ಗ್ರಂಥ. ಪ್ರತಿ ಪ್ರಾಣಿಯ ಪ್ರಾಣವು, ಪ್ರತಿ ಪ್ರಾಣಿಯ ಪ್ರಾಣವು, ಸಮಸ್ತ ಮನುಷ್ಯರ ಆತ್ಮಗಳು ನನ್ನನ್ನು ನಿಮ್ಮನ್ನು ಒಳಗೊಂಡು, ಪ್ರತಿ ಅಥವಾ ಸಮಸ್ತ ಮನುಷ್ಯರ ಆತ್ಮಗಳು ದೇವರ ಕೈಯಲ್ಲಿರುವವು. ವಾವ್, ನನ್ನ ಪ್ರಾಣ ಯಾರ ಕೈಯಲ್ಲಿದೆ? ಯೋಬ 12:10 ಪ್ರಕಾರ ದೇವರ ಕೈಯಲ್ಲಿದೆ. ಹೌದು, ಇದನ್ನು ಯೋಬನು ಇಲ್ಲಿ ಹೇಳಿಬಿಟ್ಟು ಮುಂದುವರಿಸ್ತಾ ಇದ್ದಾನೆ. ಮುಂದೆ ಏನಂತ ನೋಡುವಾಗ 27ನೇ ಅಧ್ಯಾಯದಲ್ಲಿ ಭಾಳ ಸಾರಿ ನನ್ನ 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 ನನಗೆ ನನಗೆ ಎಂಬುದಾಗಿ ಹೇಳ್ತಾನೆ. ಅದಾದ ನಂತರ ಭಾಳ ಸಾರಿ ಅವನ 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 ಎಂಬುದಾಗಿ ಹೇಳ್ತಾನೆ. ಅದಲ್ಲದೆ ನಡುವೆ ದೇವರು 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 ಎಂಬುದಾಗಿ ಹೇಳ್ತಾನೆ. ಆದ ಕಾರಣ ನಾವು ಮೊಟ್ಟ ಮೊದಲನೇದಾಗಿ ದೇವರು ಎಂಬುದಾಗಿ ಹೇಳುವಂಥ ಕೆಲವು ಸಂಗತಿಗಳನ್ನು ನಾವು ನೋಡಿಕೊಳ್ಳೋಣ್ರಿ. ದೇವರು ದೇವರು ದೇವರಂತ ಎಷ್ಟು ಸಾರಿ ಹೇಳ್ತಿದ್ದಾನೆ ಅದನ್ನು ನಾವು ಮೊದಲು ನೋಡಿಬಿಟ್ಟು, ನನ್ನ 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 ಎಂಬುದಾಗಿ ಹೇಳುವಂಥದ್ದನ್ನು ನೋಡಿಬಿಟ್ಟು, ಅನಂತರ ದುಷ್ಟನು ದುಷ್ಟನು ಅವನು ಅವನು ಎಂಬುದನ್ನು ಸ್ವಲ್ಪ ಕಡಿಮೆಯಾಗಿ ನಾವು ನೋಡಿಕೊಳ್ಳೋಣ. ಮೊದಲನೇದಾಗಿ 3ನೇ ವಚನ, ನನ್ನ ನ್ಯಾಯವನ್ನು ತಪ್ಪಿಸಿದ ದೇವರಾಣೆ. ಹಾಗಾದರೆ ಇನ್ನೂ ಸ್ವಲ್ಪ ಮೊಟ್ಟ ಮೊದಲನೇದಾಗಿ ದೇವರು ಊದಿದ ಶ್ವಾಸವು ಅಂತ ಹೇಳ್ಬಿಟ್ಟು 2ನೇ ವಚನದಲ್ಲಿ ಹೇಳ್ತಾನೆ. ಅದ ಕಾರಣ ನಾನು ಬದುಕಿರುವುದು ಆತನ ದಯೆಯಿಂದಲೇ ಕರುಣೆಯಿಂದಲೇ ಎಂಬುದಾಗಿ ಯೆರೆಮೀಯನು ಪ್ರಲಾಪ 3ರಲ್ಲಿ ಹೇಳಿದ ಹಾಗೆ ಇಲ್ಲಿ ಕೂಡ ದೇವರು ಊದಿದ ಶ್ವಾಸದಿಂದ ನಾನು ಬದುಕಿದ್ದೇನೆ, ಇನ್ನೂ ಆಡ್ತಾ ಇದ್ದೇನೆ. ಅದು ಶ್ವಾಸ ಮೂಗಿನಲ್ಲಿ ಆಡುತ್ತಿದೆ ಅಂತ ಹೇಳಿಬಿಟ್ಟು ದೇವರಾಣೆ ಎಂಬುದಾಗಿ ಹೇಳ್ತಾನೆ ರೀ. 4ನೇ ವಚನದಲ್ಲಿ ನನ್ನ ಆತ್ಮವನ್ನು ವ್ಯಥೆಪಡಿಸಿರುವ ಸರ್ವಶಕ್ತನಾಣೆ. ಒಂದು ಸಾರಿ ದೇವರಾಣೆ ಅಂತ ಹೇಳ್ದ,
ಈಗ ಸರ್ವಶಕ್ತನಾಣೆ ಅಂತ ಹೇಳಿಬಿಟ್ಟು ಒಂದು ಮಾತು ಹೇಳಬೇಕಂತ ಇಷ್ಟಪಡ್ತಾನೆ. ಏನದು ಮಾತು ನೋಡ್ಕೊಳ್ಳೋಣ. 4ನೇ ವಚನದಲ್ಲಿ, ನನ್ನ ತುಟಿಗಳು ಅನ್ಯಾಯವನ್ನು ನುಡಿಯುವುದೇ ಇಲ್ಲ. ವಾವ್! ನನ್ನ ತುಟಿಗಳು ಅನ್ಯಾಯವನ್ನು ನುಡಿಯುವುದೇ ಇಲ್ಲ. ನಾನು ಅದನ್ನು ಹೇಳಲಿಕ್ಕಾಗಲ್ಲ. ಆದರೆ ಯೋಬನು ಎಂಥ ದೊಡ್ಡ ಅರಿಕೆಯನ್ನು ಮಾಡ್ತಾನೆ. ನನ್ನ ನಾಲಿಗೆಯು ಎಷ್ಟು ಮಾತ್ರಕ್ಕೂ ಮೋಸದ ಮಾತುಗಳನ್ನು ಆಡುವುದಿಲ್ಲ. ನಾನು ಅದನ್ನು ಹೇಳಲಿಕ್ಕಾಗೋದಿಲ್ಲ. ಆದರೆ ಯೋಬನು ಸುಮಾರು 3-4 ಸಾವಿರ ವರ್ಷಗಳ ಹಿಂದೆ ಇದ್ದಂಥ ಅತ್ಯಂತ ಭಕ್ತಿವಂತನಾದ ವ್ಯಕ್ತಿ ಈ ಮಾತನ್ನು ಹೇಳ್ತಿದ್ದಾನೆ. ಒಂದು ವೇಳೆ ಈ ರೀತಿಯಾಗಿ ಯೋಬನು ಹೇಳುವಂಥದ್ದು ಖಂಡಿತವಾಗಿ ದೇವರು ನಮಗೋಸ್ಕರವಾಗಿ ಭೂಮಿಯ ಅಥವಾ ಯುಗದ ಅಂತ್ಯಕ್ಕೆ ಬಂದಿರುವಂಥ ನಮಗೋಸ್ಕರವಾಗಿ ಬರೆದಿಟ್ಟಿದ್ದಾನೆ, ನನಗಾಗಿ ಬರೆದಿಟ್ಟಿದ್ದಾನೆ ಎಂಬುದನ್ನು ತಿಳಿಯತಕ್ಕದ್ದು. ಸರಿ, ದೇವರ ಬಗ್ಗೆ ಕೆಲವು ವಿಷಯಗಳನ್ನು ನಾವು ನೋಡಿಕೊಳ್ಳೋಣ. ದೇವರು ಭ್ರಷ್ಟನ ಆತ್ಮವನ್ನು ಅಂತ ಹೇಳ್ಬಿಟ್ಟು 8ನೇ ವಚನದಲ್ಲಿ ಇದೆ. ಹಾಗಾದರೆ ದೇವರು ಸಾರ್ವಭೌಮನು ಅಂತ ಹೇಳ್ಬಿಟ್ಟು ನಾವು ನೋಡ್ತಿದ್ದೇವೆ. ಅಂದರೆ ಎಲ್ಲರ ಆತ್ಮಗಳಿಗೆ ಒಡೆಯನು ಆತನಾಗಿದ್ದಾನೆ. ಹೌದು, ಅದನ್ನು ಯೆರೆಮೀಯನು ಕೂಡ ತನ್ನ ಗ್ರಂಥದಲ್ಲಿ ಹೇಳುವಾತನಾಗಿದ್ದಾನೆ. ಎಲ್ಲ ಜೀವಿಗಳ ಒಡೆಯನು ನಾನು, ನನಗೆ ಅಸಾಧ್ಯವಾದದ್ದು ಯಾವುದಾದರೂ ಉಂಟೋ ಎಂಬುದಾಗಿ ದೇವರು ಹೇಳಿದ್ದರಿಂದ ಇಲ್ಲಿ ಕೂಡ ದೇವರು ಭ್ರಷ್ಟನ ಆತ್ಮದ ಕುರಿತಾಗಿ, ಮತ್ತು 3ನೇ ಬಾರಿ ದೇವರು ಅಂತ. ಈಗಾಗಲೇ 2ನೇ ವಚನದಲ್ಲಿ ದೇವರು, 3ನೇ ವಚನದಲ್ಲಿ ಸರ್ವಶಕ್ತನು ದೇವರಾಣೆ, 4ನೇ ವಚನದಲ್ಲಿ ಸರ್ವಶಕ್ತನ ಆಣೆ, 8ನೇ ವಚನದಲ್ಲಿ ದೇವರು, ಮತ್ತು ಅದೇ ರೀತಿಯಾಗಿ 9ನೇ ವಚನದಲ್ಲಿ ದೇವರು ಅವನ ಮೊರೆಯನ್ನು ಆಲೈಸುವನೋ ? ಹಾಗೆ 10ನೇ ವಚನದಲ್ಲಿ ಬರುವಾಗ ಯೋಬನು ದೇವರ ಬಗ್ಗೆ ಏನು ಹೇಳ್ತಿದ್ದಾನಂತ ನಾವು ಸ್ಟಡಿ ಮಾಡ್ತಾ ಇದ್ವಿ. ಸರ್ವಶಕ್ತನಲ್ಲಿ ಆನಂದ ಪಟ್ಟು ಆತನನ್ನು ಸರ್ವದಾ ಪ್ರಾರ್ಥಿಸುವನೇ. ಈಗ ದುಷ್ಟನ ಬಗ್ಗೆ 7ನೇ ವಚನದಲ್ಲಿ ಯೋಬನು ಮಾತಾಡಿಬಿಟ್ಟು, ದುಷ್ಟನು ಸರ್ವಶಕ್ತನಲ್ಲಿ ಆನಂದ ಪಡ್ತಾನ? ಇಲ್ಲ. ಹಾಗಾದರೆ ನಾವು ಕೂಡ ಸರ್ವಶಕ್ತನಲ್ಲಿ ಆನಂದ ಪಡದಂಥ ಆತ್ಮವನ್ನು ಹೊಂದಿದವರಾಗಿರಬಾರ್ದು. ಯೇಸು ಕರ್ತನು ಮತ್ತಾಯ 5ರಲ್ಲಿ ಹೇಳಿದಂಥ ಮಾತು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಬೆಳಕು ಕತ್ತಲೆಗಿಂತ ಸ್ವಲ್ಪ ವ್ಯತ್ಯಾಸವಾಗಿರೋದಿಲ್ಲ, ಸಂಪೂರ್ಣ ವ್ಯತ್ಯಾಸವಾಗಿರ್ತದೆ. ಅದೇ ರೀತಿಯಾಗಿ ದುಷ್ಟನ ಬಗ್ಗೆ ಯೋಬನು ಮಾತನಾಡ್ತಾ ಇರುವಾಗ ಮತ್ತು ದೇವರಿಗೂ ದುಷ್ಟನಿಗೂ ಇರುವಂಥ ಸಂಬಂಧದ ಬಗ್ಗೆ ಮಾತನಾಡುವಾಗ, ದುಷ್ಟನು ಸರ್ವಶಕ್ತನಲ್ಲಿ ಆನಂದ ಪಡುವುದಿಲ್ಲ, ದುಷ್ಟನು ಪ್ರಾರ್ಥಿಸುವುದಿಲ್ಲ, ದುಷ್ಟನು ಸರ್ವದಾ ಪ್ರಾರ್ಥಿಸುವುದಿಲ್ಲ ಅಂತ ನೋಡ್ತೇವೆ 10ನೇ ವಚನದಲ್ಲಿ. ಯೋಬ 27:10. ಆದರೆ ಈಗ ತನ್ನ ಸಾಕ್ಷಿಯನ್ನು ಈಗ ಯೋಬನು ಕೊಡ್ತಾನೆ, ಭಾಳ ಚೆನ್ನಾಗಿದೆ. 11ನೇ ವಚನದಲ್ಲಿ ನಾನು ದುಷ್ಟನ ಬಗ್ಗೆ ಮಾತಾಡ್ದ ಯೋಬನು, ಈಗ ತನ್ನ ಬಗ್ಗೆ ತನ್ನ ಸಾಕ್ಷಿಯನ್ನು ಕೊಡುವಾತನಾಗಿದ್ದಾನೆ ಯೋಬನು. ಅದೇನಂತ ಹೇಳಿದ್ರೆ, ನಾನು ಸರ್ವಶಕ್ತನ ಕ್ರಮವನ್ನು ಮರೆಮಾಡದೆ ದೇವರ ಹಸ್ತದ ವಿಷಯವನ್ನು ನಿಮಗೆ ಬೋಧಿಸುವೆನು. ವಾವ್! ಜೋಬ್ ಈಸ್ ಎ ಟೀಚರ್. ಯೋಬನು ಬೋಧಕನು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ 11ನೇ ವಚನದಲ್ಲಿ. ನಾನು ನಿಮಗೆ ಟೀಚ್ ಮಾಡ್ತೇನೆ ಅಂತ ಹೇಳ್ಬಿಟ್ಟು, ಯಾರು ಚೆನ್ನಾಗಿ ಟೀಚ್ ಮಾಡುವಂಥವರಂದರೆ ದೇವರ ಅನುಭವದಲ್ಲಿರುವಂಥವರು, ದೇವರ ಪ್ರಕಟಣೆಯನ್ನು ಹೊಂದಿದಂಥವರು. ಉದಾಹರಣೆಗೆ ಹಿಂದಿನ ಅಧ್ಯಾಯದಲ್ಲಿ ಅಂದರೆ 26ನೇ ಅಧ್ಯಾಯದಲ್ಲಿ ಯೋಬನು ದೇವರ ಪ್ರಕಟಣೆಗಳನ್ನು, ದ ರೆವಲೇಷನ್ಸ್ ಆಫ್ ಗಾಡ್, ಅದರ ಬಗ್ಗೆ ಮಾತಾಡ್ತಾನೆ. ಇಲ್ಲಿ ಕೂಡ ನಾನು ಬೋಧಿಸುವೆನು ಎಂಬುದಾಗಿ ಹೇಳಿಬಿಟ್ಟು
ಮತ್ತು ದುಷ್ಟನ ಬಗ್ಗೆ 13ನೇ ವಚನ, ದುಷ್ಟನು ದೇವರ ಬಗ್ಗೆ ಅವರಿಗೆ ಇರುವಂಥ ಸಂಬಂಧದ ಬಗ್ಗೆ. ದುಷ್ಟನಿಗೆ ದೇವರಿಂದ ದೊರೆಯುವ ಪಾಲು, ಹಿಂಸಕನಿಗೆ ಸರ್ವಶಕ್ತಿಯಿಂದ ಸಿಕ್ಕುವ ಸ್ವಾಸ್ಥ್ಯವು ಹೀಗಿರುವುದು. ಏನಂತೆ, ಮುಂದೆ ಅವನ ಮಕ್ಕಳ ಬಗ್ಗೆ, ಅವನ ಮನೆ ಬಗ್ಗೆ, ಮತ್ತು ಬೆಳ್ಳಿ, ಅವನ ವಸ್ತ್ರ, ಕಟ್ಟಿಕೊಂಡಂಥ ಮನೆ, ಇವೆಲ್ಲ ತಿಳಿಸ್ತಾನೆ ರೀ 14ನೇ ವಚನದಿಂದ ಇರುವಂಥ ವಾಕ್ಯ ಭಾಗದಲ್ಲಿ. ಆದರೆ 22ನೇ ವಚನದಲ್ಲಿ ದೇವರು ಕಾರಣವಿಲ್ಲದೆ ಅವನ ಮೇಲೆ ಬಾಣಗಳನ್ನು ಎಸೆಯುತ್ತಲಿರುವನು ಅಂತ ಹೇಳ್ಬಿಟ್ಟು. ಈಗ ಸ್ನೇಹಿತರೆಲ್ಲ ಏನು ಹೇಳ್ತಿದ್ದಾರೆ, ದೇವರ ಬಾಣ ನಿಮ್ಮ ಮೇಲೆ ಇದೆ, ದೇವರ ಕಷ್ಟ ನಿನ್ನ ಮೇಲೆ ಬಂದಿದೆ ಯೋಬನೇ ಅಂತ. ಯೋಬನು ಕೂಡ ಹೇಳ್ತಾ ಇದ್ದಾನೆ ಏನಂತ, ಹೌದು, ಸರ್ವಶಕ್ತನ ಬಾಣಗಳು ನನ್ನ ಮೇಲೆ ಬಂದಿದೆ ಅಂತ ಹೇಳ್ಬಿಟ್ಟು. ಆದರೆ ಒಂದು ವ್ಯತ್ಯಾಸ ಏನಂತ ಹೇಳಿದರೆ, ಅದು ದುಷ್ಟನಿಗೆ ಕೂಡ ಆ ರೀತಿಯಾಗಿ ಆಗುವಂಥ ಸಾಧ್ಯತೆ, ಶಿಷ್ಟರಿಗೂ ಅದಾಗ್ತದೆ. ಆದುದರಿಂದ ವ್ಯತ್ಯಾಸ ಒಂದು ರೀತಿಯಿಂದ ಇದೆ, ಇನ್ನೊಂದು ರೀತಿಯಿಂದ ಇಲ್ಲ. ಅದು ಹೇಗೆ ಅಂತ ಹೇಳ್ಬಿಟ್ಟು ಮುಂದಿನ ಅಧ್ಯಾಯದಲ್ಲಿ ಯೋಬನು ಮುಂದುವರಿಸ್ತಾನೆ, ಅದನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 27ನೇ ಅಧ್ಯಾಯ ಯೋಬನ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.